ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ನಾನಿವತ್ತು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಅದರಿಂದ ನಿಮಗೂ, ನಿಮ್ಮ ಮನೆಯವ್ರಿಗೂ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ, ನಿಮ್ಮ ರಿಲೇಷನ್ಸ್ಗೂ, ಪ್ರತಿಯೊಬ್ಬರಿಗೂ ಯಾರ್ಯಾರು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಅನುಭವಿಸ್ತಿದ್ದೀರಿ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಗಾಗುತ್ತದೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಬೇಕಾಗಿ ವಿನಂತಿ. ನಾನು ಡಾಕ್ಟ್ರಲ್ಲ, ನಾನು ಒಬ್ಬ ಅಸಿಸ್ಟೆಂಟ್ ಫಾರ್ಮಸಿಸ್ಟು. 26 ವರ್ಷದಿಂದ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನಾನು ಯಾವುದೇ ಮೆಡಿಸಿನ್ಸ್ಗಳನ್ನು ರೆಕಮೆಂಡ್ ಮಾಡ್ತಾಯಿಲ್ಲ. ಆದರೆ ಈ 26 ವರ್ಷದಿಂದ ನಾನೇನೇನು ಈ ಫೀಲ್ಡಲ್ಲಿ ಕಂಡಿದ್ದೀನಿ, ನೋಡಿದ್ದೀನಿ, ಇದರ ನನಗೆ ಏನು ಅರಿವಿದೆ ಅದ್ರ ಬಗ್ಗೆ ನಾನು ಹೇಳ್ತಾ, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲೇಬಾರ್ದು ಅಂತಂದರೆ ಏನೇನು ನಾವು ಮಾಡಬೇಕು, ನಮ್ಮ ಜೀವನ ಶೈಲಿ ಯಾವ ರೀತಿ ನಾವು ಬದಲಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಗ್ಯಾಸ್ಟ್ರಿಕ್ ಅಂತಂದರೆ ಎಲ್ಲ ರೋಗಗಳು ಪ್ರಾರಂಭ ಆಗುವುದೇ ಗ್ಯಾಸ್ಟ್ರಿಕ್ಕಿಂದ. ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಬಂತು ಅಂತಂದರೆ BP, ಶುಗರು, ಕೊಲೆಸ್ಟ್ರಾಲು, ಎಕ್ಸೆಟ್ರಾ ಹಾರ್ಟ್ ಸಂಬಂಧಪಟ್ಟದ್ದು ಪ್ರತಿಯೊಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದೇ ಗ್ಯಾಸ್ಟ್ರಿಕ್ಕಿಂದ. ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲ ರೋಗಗಳ ತಾಯಿ. ಇವತ್ತು ತಿಂದದ್ದು ನಾಳೆ ಬೆಳಗ್ಗೆ ಹೊರಗಡೆ ಲೀಲಾಜಲವಾಗಿ ಹೊರಟೋದ್ರೆ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ತಿಂದ ಆಹಾರ ಕರೆಕ್ಟಾಗಿ ಜೀರ್ಣ ಆಗದೆ ಇದ್ದರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆದಾಗ ಅದು ಒಳಗಡೆ ಅಲ್ಲೇ ಆಹಾರ ಉಳಿದು 2 ತಿಂಗಳು 3 ತಿಂಗಳು ಅಲ್ಲೇ ಕೊಳ್ತಿದ್ರಿಂದ ಆ ನಂತರ ಅದು ಬ್ಲಡ್ ವಿಸಲ್ಸ್ಗೆಲ್ಲ ಪ್ರಾಬ್ಲಮ್ ಆಗಿ ಒಂದೊಂದು ಅಂತ ನಿಮಗೆ ಪ್ರಾರಂಭ ತಗೊಳ್ಳುತ್ತೆ ರೋಗಗಳು. ಸೊ ಈ ವಿಡಿಯೋನ ದಯವಿಟ್ಟು ಹೇಳೋ ಉದ್ದೇಶ ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಎಲ್ಲರೂ ದಯವಿಟ್ಟು ವಿಡಿಯೋನ ಸರಿಯಾಗಿ ನೋಡಿ ಅರ್ಥ ಮಾಡಿಕೊಂಡು ಆನಂತರ ನಿಮ್ಮ ಕಮೆಂಟ್ಗಳಿದ್ದರೆ ದಯವಿಟ್ಟು ಹೇಳಿ ಅಂತ. ವೀಕ್ಷಕರೇ, ಗ್ಯಾಸ್ಟ್ರಿಕ್ ಬರಲು ಕಾರಣ ನಾನು ಬರ್ಕೊಂಬಂದ್ಬಿಟ್ಟಿದ್ದೀನಿ. ಎಲ್ಲನೂ ಒಟ್ಟಿಗೆ ನಾನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ನೋಡಿ 10 ಪೇಜಷ್ಟು ಬರ್ತಿದ್ದೀನಿ. 1 ಬೈ 1 ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಇದರಿಂದ ಯಾರೂ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಾನು ಅಷ್ಟು ಮುಂಚೆ ಹೇಳಿದೆ ನಾನು ಪ್ರೊಫೆಷನಲ್ ಯೂಟ್ಯೂಬರ್ ಅಲ್ಲ ಅಂತ. ಸೊ ಗ್ಯಾಸ್ಟ್ರಿಕ್ಕು ಏನೇನು ಬರುತ್ತೆ ಅಂತ ಹೇಳೋದಕ್ಕೆ, ಗ್ಯಾಸ್ಟ್ರಿಕ್ಕಿಂದ ಏನೇನು ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ನಿಮಿಷ ನಾನು ನಿಮಗೆ ಫೈಬರ್ ಅಂಶ ಇರೋ ಫ್ರೂಟ್ ತಿನ್ನಿ, ಫೈಬರ್ ಅಂಶ ಇರೋ ವೆಜಿಟೇಬಲ್ ತಿನ್ನಿ, ಫಾರಿನ್ ಫ್ರೂಟ್ಸ್ ತಿನ್ನಿ, ಕಾಸ್ಟ್ಲಿ ವೆಜಿಟೇಬಲ್ ತಿನ್ನಿ ಅಂತ ಹೇಳೋಲ್ಲ. ಯಾಕೆ ಅಂತಂದರೆ ನನ್ನ ದೇಶದ ಜನ 80% ಮಿಡ್ಲ್ ಕ್ಲಾಸ್ ಜನ. ಅವಲಕ್ಕಿ ತಗೊಳ್ಳೋಕ್ಕೆ ಕಾಸಿಲ್ಲ ಅಂಥದ್ರಲ್ಲಿ ಅವಕಾಡೋ ತಿನ್ನೋ ಅಂತಂದರೆ ಹೆಂಗೆ ಸಾಧ್ಯ? ಬರಿಗೈಲಿ ಕೂತಿರೋರಿಗೆ ಬ್ಲೂಬೆರಿ ತಿನ್ನಿ ಅಂತಂದರೆ ಹೆಂಗೆ ಸಾಧ್ಯ? ಸೊ ನಾನು ಫ್ರೂಟ್ ತಿನ್ನಿ, ಒಳ್ಳೊಳ್ಳೆ ಆಹಾರ ತಿನ್ನಿ, ಮತ್ತು ಒಳ್ಳೊಳ್ಳೆ ತರಕಾರಿ ತಿನ್ನಿ ಅಂತ ಹೇಳೋದಿಲ್ಲ. ಆದರೆ ಏನು ನೀವು ತಿಂತಾಯಿದ್ದೀರಾ, ನೀವೇನು ಲೈಫ್ ಸ್ಟೈಲ್ ನೀವು ನಡೆಸ್ತಾ ಇದ್ದೀರಾ, ಅದರಿಂದ ಯಾವ್ಯಾವ ಕಾರಣಕ್ಕೆ ಗ್ಯಾಸ್ಟ್ರಿಕ್ ಬರ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಂಬರ್ 1 ಬರ್ಕೊಂಡಿದ್ದೀನಿ, 1 ನಿಮಿಷ. ಗ್ಯಾಸ್ಟ್ರಿಕ್ಗೆ 10 ಕಾರಣಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ. 1, ಟೈಮ್ಗೆ ಸರಿಯಾಗಿ ತಿನ್ನದೇ ಇರೋದು. ನಂಬರ್ 2, ತಿನ್ನುವಾಗ ಆತತ್ರವಾಗಿ ತಿನ್ನೋದು, ಗಬ ಅಂತ ತಿನ್ನೋದು, ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ. ನಂಬರ್ 3, ತಿನ್ನುವಾಗ ಗಮನ ಬೇರೆ ಕಡೆ ಇರೋದು, TV ನೋಡ್ತಾ ತಿನ್ನೋದು, ಮೊಬೈಲ್ ನೋಡ್ತಾ ತಿನ್ನೋದು, ಲ್ಯಾಪ್ಟಾಪ್ ನೋಡ್ತಾ ತಿನ್ನೋದು. ಸೊ ತಿನ್ನುವಾಗ ಏನು ತಿಂದೆ, ಎಷ್ಟು ತಿಂದೆ ಫೀಲ್ ಮಾಡ್ಕೊಳ್ದೇ ತಿನ್ನೋದು, ಇದರಿಂದ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. 4, ದಿನಾಲು ಯಾರ್ಯಾರು BP, ಶುಗರು, ಕೊಲೆಸ್ಟ್ರಾಲು, ಕ್ಯಾನ್ಸರು, ಹಾರ್ಟ್ ಅಟ್ಯಾಕು, ಎಕ್ಸೆಟ್ರಾ ಇಂಥ ಕಾಯಿಲೆಗಳಿಗೆ ಡೈಲಿ ಮೆಡಿಸಿನ್ಸು ಯಾರು ತಿಂತಾರೆ ಅವ್ರಿಗೂ ಸಹ ಗ್ಯಾಸ್ಟ್ರಿಕ್ ಅನ್ನೋದು ಲೀಲಾಜಾಲವಾಗಿ ಬರುತ್ತೆ. ನಂಬರ್ 5, ಜಾಸ್ತಿ ಬೀಡಿ, ಸಿಗರೇಟು, ಗುಟ್ಕಾ ಮತ್ತು ಕೂಲ್ ಡ್ರಿಂಕ್ಸು, ಅದು ಕಂಪ್ನಿ ಹೆಸರುಗಳು ಬೇಡ, ಕೂಲ್ ಡ್ರಿಂಕ್ಸ್, ಯಾವುದೇ ಕೂಲ್ ಡ್ರಿಂಕ್ಸ್ ಆಗಲಿ, ಯಾರ್ಯಾರು ಅದನ್ನು ಜಾಸ್ತಿ ಯಾರು ಅದನ್ನು ಅತಿಯಾಗಿ ಸೇವಿಸ್ತಾರೆ ಅವರಿಗೂ ಸಹ ಲೀಲಾಜಾಲವಾಗಿ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. 6, ಹೋಟೆಲ್ ಊಟ.
ಸೋಡಾ ಹಾಕಿದ ಊಟ, ಹೈಜಿನಿಕ್ ಇಲ್ಲದೆ ಇರೋಂಥ ಊಟ, ಎಲ್ಲಿ ಸಿಗುತ್ತೆ, ಎಲ್ಲಿ ನಿಂತ್ಕೋ ಜಾಗದಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ, ಯಾವಾಗ ಸಿಗುತ್ತೆ ಆವಾಗ, ಟೈಮು ಸರಿ ಇಲ್ಲದೆ ತಿನ್ನೋದು, ಇದರಿಂದ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಪೇಯ್ನ್ ಕಿಲ್ಲರ್ ಯಾರು ತಿಂತಾರೆ ಅಂದರೆ, ಯಾವುದೇ ಪೇಯ್ನ್ ಕಿಲ್ಲರ್ ಆಗಿರ್ಬೋದು, ಯಾವುದೇ ಕಾರಣಕ್ಕಾಗಿರ್ಬೋದು, ಯಾರ್ಯಾರು ಪೇಯ್ನ್ ಕಿಲ್ಲರ್ ತಿಂತಾರೆ ಅವ್ರಿಗೂ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. 8, ಮೈದಾದಿಂದ ಮಾಡಿದ ಎಲ್ಲ ಪದಾರ್ಥಗಳು, ಇವು ಯಾವ್ಯಾವು ಅಂತ ಹೇಳಲ್ಲ, ಮೈದಾದಿಂದ ಮಾಡಿದ ಎಲ್ಲ ಪರೋಟ ಅಂದ್ಕೊಳ್ಳಿ ನೀವು. ಸಿಂಪಲ್ಲಾಗಿ ಬ್ರೆಡ್ ಅಂದ್ಕೊಳ್ಳಿ. ಯಾವುದೇ ಪದಾರ್ಥ ತಿಂದರೂ ಕೂಡ ಮೈದೆಯಿಂದ ಮಾಡಿದ ಪದಾರ್ಥ ಅದು ಬೇಗ ಜೀರ್ಣ ಆಗೋಲ್ಲ. ಅದರಿಂದ ಕೂಡ ನಿಮಗೆ 100% ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ, ಆಯಿತಾ. 9ನೇದು ಮಾನಸಿಕ ಒತ್ತಡ ಅಂದರೆ ಕೆಲಸದ ಒತ್ತಡ ಆಗಿರ್ಬೋದು, ನಂತರ ಸಾಲದ ಒತ್ತಡ ಆಗಿರಬಹುದು, ಅಲ್ಪ ಮೊತ್ತದ ಸಂಪಾದನೆ, ನಮ್ಮ ಟಾರ್ಗೆಟ್ ಇಷ್ಟಿದೋ ಅಷ್ಟು ಸಂಪಾದನೆ ಆಗದೇ ಇರೋದು, ಇದು ಕೂಡ ಒಂದು ಸ್ಟ್ರೆಸ್ಸು. ಇದರಿಂದ ಕೂಡ ಗ್ಯಾಸ್ಟ್ರಿಕ್ ಬರ್ತದೆ. ಮಕ್ಕಳ ಸ್ಕೂಲ್ ಫೀಸು, ಅಯ್ಯೋ ತಿಂಗಳಾಯ್ತು ಅಂದರೆ ಮಕ್ಕಳ ಫೀಸ್ ಇಷ್ಟು ಕಟ್ಟಬೇಕು, ಏನಪ್ಪ ಮಾಡೋದು ಅಂತ ಆ ಟೆನ್ಷನು. ಜೊತೆಗೆ EMI ಸಮಸ್ಯೆ. ಈ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಈಗ EMI ಸಮಸ್ಯೆ ಆಗಿಬಿಟ್ಟು ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದೂ ಕೂಡ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಸೊ ಆಮೇಲೆ 10ನೇದು ನಿದ್ರದ ಕೊರತೆ. ರಾತ್ರಿ 12 ಗಂಟೆ 1 ಗಂಟೆಗೆ ಟಿ ವಿ ನೋಡ್ತಾ, ಮೊಬೈಲಲ್ಲಿ ಬೆಳೆದದನ್ನೆಲ್ಲ ನೋಡ್ತಾ ಕೂತ್ಕೊಳ್ಳೋದು, ಲೇಟಾಗಿ ನಿದ್ದೆ ಮಾಡೋದು, ಬೆಳಗ್ಗೆ ಮಾಮೂಲಿ ಹೇಳಲೇಬೇಕಲ್ಲಪ್ಪ ಅಂತ 6:30 7 ಗಂಟೆಗೆ ಹೇಳೋದು, ಗಬ ಅಂತ ತಿಂದು ಅರ್ಜೆಂಟಾಗಿ ಕೆಲಸಕ್ಕೆ ಹೋಗೋದು. ಇದರಲ್ಲಿ ಮನಸ್ಸಿಗೂ ಹಿಂಸೆ, ಬಾಡಿಗೂ ಹಿಂಸೆ, ಎಲ್ಲರಿಗೂ ಹಿಂಸೆ, ಟೋಟಲಿ ದೇಶಕ್ಕೆ ಹಿಂಸೆ. ಸೊ ಇದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು 100% ಬರುತ್ತೆ. ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ನೀವೆಲ್ಲರೂ ಡೈಜಿನೋ, ಜೆಲಿಸಿಲೋ, ಫಾಮಟೋಡಿನೋ, ರಾನಿಟಿಡಿನೋ, ಒಮಿಪ್ರಜೋಲೋ, ರಾಬಿಪ್ರಜೋಲೋ, ಪ್ಯಾಂಟಪ್ರಜೋಲೋ, ಎಸ್ಮೋಪ್ರಜೋಲೋ ಅಂತ ಎಲ್ಲ ಟ್ಯಾಬ್ಲೆಟ್ನೂ ತಿಂದಾಗಿದೆ. ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಆಂಟಾಸಿಡ್ ಅಂತಹ ಎಲ್ಲ ಸಿರಪ್ನೂ ಕುಡಿದಾಗಿದೆ. ಆದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಮ್ಮಿ ಆಗ್ತಿಲ್ಲ. ನೋಡಿ ವೀಕ್ಷಕರೇ, ನೀವು ಮಾತ್ರೆ ತಿಂದಾಗ ನಿಮಗೆ ಗ್ಯಾಸ್ಟ್ರಿಕ್ಕು, ಅದರ ಆ್ಯಸಿಡ್ ರಿಫ್ಲಕ್ಸು ನಿಮಗೆ ಕಮ್ಮಿ ಆಗುತ್ತೆ. ಆದರೆ ಯಾವಾಗ ನೀವು ಮಾತ್ರೆ ತಗೊಳ್ಳೋದು ಬಿಡ್ತೀರಾ ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತಷ್ಟು ಜಾಸ್ತಿ ಆಗುತ್ತೆ. ಇತ್ತೀಚೆಗೆ ಒಂದು ಸರ್ವೆಯ ಪ್ರಕಾರ ಪ್ರತಿಯೊಂದು ಮನೆಯಲ್ಲೂ ಕೂಡ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನೋದು ಇದೆ. ಈ ಮಾತು ಸತ್ಯ ಅನಿಸಿದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಶೇರು, ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಈ ಗ್ಯಾಸ್ಟ್ರಿಕ್ಗೆ ಸೊಲ್ಯೂಷನ್ ಇಲ್ವಾ ಅಂತ ನೀವು ಕೇಳ್ಬೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ, ಮತ್ತೇನು ಮಾಡೋದು ಮತ್ತೆ ನಿನ್ನ ಪ್ರಕಾರ ಅಂತ ನೀವೇನಾದ್ರು ಹೇಳಿದ್ರೆ, 100% ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಆದರೆ ಅದನ್ನು ನೀವು ತಾಚುದು ತಪ್ಪದೆ ಪಾಲಿಸಬೇಕು. ದೇಹಕ್ಕಿಂತ ದೊಡ್ಡದೇನಿದೆ, ನಮ್ಮ ಕಡೆ ಹೇಳ್ತಾರೆ ಘಟ ಇದ್ದರೆ ಮಠ ಕಟ್ಬೋದು ಅಂತ. ಸೊ ನಾವು ಆರೋಗ್ಯವಾಗಿರಬೇಕು ಅಂತಂದರೆ, ನಾವು ಆರೋಗ್ಯವಾಗಿ ಇರಬೇಕು ಅನ್ನೋಕ್ಕೋಸ್ಕರ ನಾವೇನು ಬೇಕಾದ್ರೂ ಮಾಡ್ಬೋದಲ್ಲ. ಬೇರೆಯವ್ರಿಗೋಸ್ಕರ ಏನು ಇರಲ್ಲ, ನಮಗೋಸ್ಕರ ಅದನ್ನು ನಾವು ಆರೋಗ್ಯವಾಗಿರಬೇಕು. ನನ್ನ ಆರೋಗ್ಯ, ನನ್ನ ಬಾಡಿ ಚೆನ್ನಾಗಿದ್ದರೆ ನನ್ನ ಮೂಡು ಚೆನ್ನಾಗಿರುತ್ತೆ, ನನ್ನ ಬಾಡಿನೂ ಕೂಡ ಚೆನ್ನಾಗಿರ್ತಿದೆ. ಸೊ ನಾವು ಚೆನ್ನಾಗಿ ಬಾಳ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಮೊದಲನೇದು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಈಗೇನು ಲೈಫ್ ಸ್ಟೈಲ್ ಇದೆ, ಇಂಡ್ಯಾದಲ್ಲಿ ಹೇಳಿದ್ರಾ, ಇಲ್ಲ ಸೌತ್ ಇಂಡ್ಯಾದಲ್ಲಿ ಹೇಳಿದ್ರಾ, ನೀವು ಬೆಳಗ್ಗೆ ಎದ್ದು ಮಸಾಲ ದೋಸೆ, ಮಸಾಲ ಹಾಕಿದ ಬಾತು, ತರಾವರಿ ನಾನಾ ತರಾವರಿ ಬಿರಿಯಾನಿ, ಕಬಾಬು ಇದೆಲ್ಲ ತಿನ್ನಬೇಕು ಅಂತ ಯಾರು ಹೇಳಿದ್ರಾ? ಇಲ್ಲ. ಆರೋಗ್ಯವಾಗಿರೋದು ಏನು ಪದಾರ್ಥ ಇದೆ ಅದು ಏನಾರು ಹಾಕ್ಕೊಳ್ಳಿ, ಆರೋಗ್ಯವಾಗಿರಬೇಕು. ಆ ಪದಾರ್ಥ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರಂಭ ಮಾಡಿ. ದಯವಿಟ್ಟು ಈ ಗ್ಯಾಸ್ಟ್ರಿಕ್ ಬರುವಂಥ ಪದಾರ್ಥಗಳನ್ನ ಕಮ್ಮಿ ಮಾಡಿ, ಆಯಿತಾ? 1. 2ನೇದು ನೋಡಿ, ನಮಗೂ ಗ್ಯಾಸ್ಟ್ರಿಕ್ ಅಂತ ಇದ್ದೀನಿ. ನೀನೇ ಗ್ಯಾಸ್ಟ್ರಿಕ್ ಇದೆಯಾ ಮತ್ತು ನೀನೇನಪ್ಪ ಹೇಳೋದು ಅಂದ್ಕೊಬಿಡಿ. ನೀವು ಹೆಂಗೆ ಪರದಾಡ್ತಿದ್ದೀರ, ನಾನು ಹಂಗೆ ಪರದಾಡ್ತಿದ್ದೀನಿ. ಆದರೆ ನಮಗೆ ತಿನ್ನೋ ಸಮಸ್ಯೆ ಇಲ್ಲ, ಬೇರೆನೂ ಸಮಸ್ಯೆಗಳು ಇರಲಿ. 2ನೇದು, ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಲೀಟ್ರ್ ನೀರನ್ನ ಬಿಸಿ ನೀರನ್ನ ಟೀ ಕುಡಿಯೋ ಥರ ಸಿಪ್ ಬೈ ಸಿಪ್ ಕುಡಿಬೇಕು.
ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಅದೇ ನಿಮ್ಮದು, ಎದ್ದ ತಕ್ಷಣ. ಅದರಿಂದ ನಿಮಗೆ ಚೆನ್ನಾಗಿ ಹೋಗುತ್ತೆ, ಫುಲ್ ಫ್ರೀ ಆಗಿಬಿಡ್ತೀರ. ಆಯಿತಾ? ಮೂರನೇದು, ಅರ್ಧ ಗಂಟೆ ವಾಕ್ ಮಾಡಿ, ಜಾಕಿಂಗ್ ಮಾಡಿ, ಸ್ವಿಮ್ ಮಾಡಿ, ಜಿಮ್ ಮಾಡಿ, ವ್ಯಾಯಾಮ ಮಾಡಿ, ಅದು ಮಾಡಿ, ಇದು ಮಾಡಿ, ಎಕ್ಸೆಟ್ರಾ ಮಾಡಿ. ಅದರಿಂದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಆಯಿತಾ? ಟೈಮ್ಗೆ ಸರಿಯಾಗಿ ತಿನ್ನಿ. ಬೆಳಗ್ಗೆ 9 ಗಂಟೆಗೆ ನೀವು ನಾಷ್ಟ ಮಾಡ್ತೀನಿ ಅಂದರೆ 9 ಗಂಟೆಗೆ ನಾಷ್ಟ ಮಾಡಿ. ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ತೀನಿ ಅಂತಂದರೆ 2 ಗಂಟೆಗೆ ಊಟ ಮಾಡಿ. ರಾತ್ರಿ 9 ಗಂಟೆ 10 ಗಂಟೆಗೆ ಊಟ ಮಾಡ್ತೀನಿ ಅಂದರೆ ಪ್ರತಿದಿನ ಅದೇ ಟೈಮಿಂಗ್ಸ್ನ ಫಾಲೋ ಮಾಡಬೇಕು. ನೀವು ಅದೇ ಟೈಮಿಂಗ್ಸ್ನ ಫಾಲೋ ಮಾಡೋದ್ರಿಂದ, ಕರೆಕ್ಟ್ ಟೈಮಿಗೆ ತಿನ್ನೋದ್ರಿಂದ ಆದಷ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಕಮ್ಮಿ ಮಾಡ್ಬೋದು. ಆಯಿತಾ? ನೆಕ್ಸ್ಟು, ತಿನ್ನುವಾಗ ಅರ್ದು ರಸ ತೆಗೆದು ನೀವು ತಿನ್ನೋ ಆಹಾರದ ರಸ ತೆಗೆದು ತಿನ್ನಬೇಕು. ಏನು ತಿಂತಾಯಿದ್ದೀರಿ ಅನ್ನೋದನ್ನು ಫೀಲ್ ಮಾಡ್ಕೊಂಡು ತಿನ್ನಿ. ಆವಾಗ ಅದು ಕರೆಕ್ಟಾಗಿ ಜೀರ್ಣ ಆಗುತ್ತೆ. ಆಹಾರ ಅನ್ನನಾಳದ ಮುಖಾಂತರ ಕರೆಕ್ಟಾಗಿ ಜಠರಕ್ಕೆ ಹೋಗುತ್ತೆ. ಅದರಿಂದ ಕೂಡ ನೀವು ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡ್ಬೋದು. ಇನ್ನೊಂದು, ತಿನ್ನುವಾಗ ಅನ್ನದ ಜೊತೆ ಗಾಳಿನೂ ಕೂಡ ತಿನ್ನಬೇಡಿ. ಅನ್ನನಾಳ ಓಪನ್ ಆದಾಗ ಅದಕ್ಕೆ ಆಹಾರನ ಮಾತ್ರ ಹಾಕಿ. ಗಾಳಿನೂ ಹಾಕಿದ್ರೆ ಆಸಿಡು ಮೇಲೆ ಬರೋ ಚಾನ್ಸಸ್ ಇರುತ್ತದೆ. ಆಗ ಅಂತ ತೇಗ್ ಬರ್ತದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತದೆ. ಆಯಿತಾ? 7ನೇದು, ಸಿಗರೇಟು, ಬೀಡಿ, ಗುಟ್ಕಾ ಇವೆಲ್ಲನ ಆದಷ್ಟು ನಿಲ್ಲಿಸೇ ಬಿಡಿ. ಆಗೋದೇ ಇಲ್ಲ ಅಂತಂದರೆ ನಮ್ಮ ಡಾಕ್ಟ್ರ್ ಹೇಳ್ತಾರಲ್ಲ, ಬೆಳಗ್ಗೆ ಒಂದು ಮಾತ್ರೆ ತೊಗೊಳ್ರಿ, ಮಧ್ಯಾಹ್ನ ಒಂದು ಮಾತ್ರೆ ತೊಗೊಳ್ರಿ, ರಾತ್ರಿ ಒಂದು ಮಾತ್ರೆ ತೊಗೊಳ್ರಿ, ಊಟ ಆದಮೇಲೆ ಅಂತಾರಲ್ಲ, ಹಂಗೆ ಬೆಳಗ್ಗೆ ಒಂದು ಸಿಗರೇಟು, ಮಧ್ಯಾಹ್ನ ಒಂದು ಸಿಗರೇಟು, ರಾತ್ರಿ ಒಂದು ಸಿಗರೇಟು. ನಾನು ರೆಕಮೆಂಡ್ ಮಾಡ್ತಾಯಿಲ್ಲ, ನಿಲ್ಲಿಸ್ಬಿಟ್ರೆ ಇನ್ನೂ ಚೆಂದ. ಇದನ್ನು ನೀವು ಮಾಡೋದಾದರೆ, ನೀವು ಮಸಾಲ ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು ಕುಡಿದೇ ಇದ್ದರೆ ನಿಮ್ಮ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗುತ್ತೆ. ಇನ್ನೇನಪ್ಪ ಅಂದರೆ ಇನ್ನೊಂದು, ಹೋಟೆಲ್ ಊಟ. ಆದಷ್ಟು ಹೋಟೆಲ್ ಊಟನ ಅವಾಯ್ಡ್ ಮಾಡಿ. ನಮ್ಮ ಬೆಂಗಳೂರಲ್ಲಿ ಆದಷ್ಟು 1 ಕೋಟಿ ಮೇಲೆ ಜನ ಇರ್ಬೋದು. ಆಲ್ಮೋಸ್ಟ್ ಆಲ್ ಅವ್ರಿಗೆ ಕೂಡ ಈ ವಿಡಿಯೋನ ಅರ್ಪಿಸ್ತೀನಿ. ಅವ್ರಿಗೆ ಹೇಳೋದು ಇಷ್ಟ, ನಾನು ಹೋಟೆಲ್ ಊಟ ಮಾಡಿ, ಆದರೆ ಚಪಾತಿ, ಮುದ್ದೆ ಸಾಂಬಾರು, ಅನ್ನ ಸಾಂಬಾರು, ಮೊಸರನ್ನ, ಇದು ಮಧ್ಯಾಹ್ನದ ಊಟ ಆಗಿರಬೇಕು. ಇದ್ರ ಬೇರೆ ಏನೋ ತಿಂದಾಗ ನಿಮಗೆ ಜೀರ್ಣ ಆಗಲ್ಲ, ಈ ಬಾಡಿ ಹೀಟ್ ಆಗುತ್ತೆ, ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಇದರಿಂದ ಕೂಡ ನಿಮಗೆ ಗ್ಯಾಸ್ ಜಾಸ್ತಿ ಆಗಿ ನೈಟ್ ಊಟ ಮಾಡೋಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಕೂಡ ಅವಾಯ್ಡ್ ಮಾಡಿ. ತಿನ್ನಲೇಬೇಕು, ವಿಧಿ ಇಲ್ಲ, ಹೋಟೆಲಲ್ಲಿ ತಿನ್ನಲೇಬೇಕು. ಆದರೆ ಸೆಲೆಕ್ಟೆಡನ್ನು ನೀವು ಮಾಡ್ಕೋಬೇಕು. ನಿಮಗೆ ಯಾರು ಸೆಲೆಕ್ಟ್ ಮಾಡಿ ಇದನ್ನೇ ತಿನ್ನು ಅಂತ ಫೋರ್ಸ್ ಮಾಡಲ್ಲ. ಸೊ ಅದರಿಂದ ನಿಮಗೆ ಯಾವುದು ಅನುಕೂಲ, ನಿಮಗೆ ಯಾವುದು ಆರೋಗ್ಯ, ಅದನ್ನು ತಿನ್ನಿ. ಆಯಿತಾ? ಇನ್ನೊಂದು, ವಾರಕ್ಕೊಮ್ಮೆ ನಿಮಗೆ ಇಷ್ಟವಾದ ಆಹಾರ, ಈಗೇನು ನಾನು ಹೇಳಿದೆ ಇದನ್ನೆಲ್ಲ ಡೈಲಿ ಮಾಡಿ. ಸೋಮವಾರದಿಂದ ಶನಿವಾರದವರೆಗೆ ಈ ನಿಯಮನ ಪಾಲಿಸಿ. ಈ ವಾರದಲ್ಲಿ ನಾನು ಯಾವುದೇ ಕೆಲಸದಲ್ಲಾಗಲಿ ವಾರಕ್ಕೊಂದು ರಜಾ ಅಂತ ಇರುತ್ತಾ? ಶನಿವಾರ ಭಾನುವಾರ ಒಂದು ರಜಾ ಇರ್ತದ. ಆ ವಾರಕ್ಕೊಂದಿನ, ಈಗ ನೀವೇನು ಫಿಲಮ್ಗೆ ಹೋಗ್ಬೇಕು ಅನ್ಕೋತಿರೋ, ಟ್ರಿಪ್ ಹೋಗ್ಬೇಕು ಅನ್ಕೋತಿರೋ, ನೆಂಟ್ರ ಮನೆಗೆ ಹೋಗ್ಬೇಕು ಭಾನುವಾರ ಅನ್ಕೋತಿರೋ, ಆ ರೀತಿ ವಾರದಲ್ಲಿ ಒಂದು ಭಾನುವಾರ ದಿನ ನೀವು ನಿಮಗೆ ಇಷ್ಟವಾದ ಆಹಾರ ಮನೇಲೇ ಮಾಡಿಸ್ಕೊಂಡು ತಿನ್ನಿ. ಅಕ್ಕಿಂದರು ತಂಗೀರು ಮಾಡಿಕೊಡ್ತಾರೆ. ಏನೊಂದು ಬಜ್ಜಿ, ಬೋಂಡ, ಕಬಾಬು, ಬಿರಿಯಾನಿ, ನಾನ್ ವೆಜ್ಜು, ನಿಮ್ಗೆ ಮಸಾಲ ಹಾಕಿರೋದು ಏನೇನೋ ಫುಡ್ಡು, ಬಟ್ ಅದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಬೇರೆ ದಿನ ನಿಮ್ಮ ಲೈಫ್ ಸ್ಟೈಲು ಹಿಂಗೇ ಇರಬೇಕು. ಅದರಿಂದ ಆ ಥರ ಆದರೆ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ, ಮೂಡು ಚೆನ್ನಾಗಿರ್ತದೆ, ನೀವು ನಗ್ನಗ್ತಾ ವ್ಯವಹಾರ ಮಾಡ್ತೀರಾ, ಜೊತೆಗೆ ಆರೋಗ್ಯವಾಗಿರ್ತೀರ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬರೋಲ್ಲ. ನನಗೆ ಗೊತ್ತು ನಿಮ್ಮ ಮೈಂಡಲ್ಲಿ ಬೇರೆ ಏನೋ ಓಡ್ತಾಯಿದೆ, ಅದಕ್ಕೂ ನಾನು ಹೇಳ್ತೀನಿ, ಬಂದುಬಿಡ್ತೀನಿ. ನೀವು ಹೇಳ್ತೀರಾ, ಲೋ ದಡ್ಡ, ನಾನು ಇದನ್ನೆಲ್ಲ ಮಾಡಿದ್ರೆ ನನಗೆ ಗೊತ್ತು ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ, ನೀನೇನು ಹೇಳೋದು ಅಂತ ನೀವು ಹೇಳ್ಬೋದು ಅಲ್ವಾ? ನಾನು ಹೀಗೆ ಹೇಗಿದ್ದೀವಿ ಅದೇ ಜೀವನಕ್ಕೆ ಹೊಂದುವಂತಹ ಈಗಿನ ಜೀವನ ಶೈಲಿಯಲ್ಲಿ
ಚೇಂಜ್ ಮಾಡದೇ ಇರೋ ಶೈಲಿಯಲ್ಲಿ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳು. ನೀನು ಹೇಳೋದನ್ನ ಹೇಳ್ಬೇಡ. ನೂರಾರು ವೀಡಿಯೋಗಳು ನೋಡಿದ್ದೀನಿ, ಎಲ್ಲರೂ ಹೇಳೋದೇ ನಮಗೆ ಗೊತ್ತು, ನಾವು ಇದನ್ನೆಲ್ಲ ತಿಂದಿದ್ರೆ ಗ್ಯಾಸ್ಟ್ರಿಕ್ ಬರೋಲ್ಲ ಅಂತ. ಆದರೂ ವಿಧಿಲ್ಲ ತಿಂತಾಯಿದ್ದೀವಿ. ಇದಕ್ಕೆ ಮೀರಿ ನಿನ್ನ ಹತ್ರ ಏನಾದರೂ ಸೊಲ್ಯೂಷನ್ ಇದೆಯಾ? ಇದ್ದರೆ ಹೇಳು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದಕ್ಕೂ ಸೊಲ್ಯೂಷನ್ ಇದೆ, ತೊಗೊಳ್ಳಿ. ಈ ಸೊಲ್ಯೂಷನ್ ಏನಪ್ಪ ಅಂದರೆ, ನೀವು ನಿಮ್ಮ ಈಗಿನ ಸಿಚುವೇಷನ್ಗೆ, ಈಗಿನ ವಿದ್ಯಮಾನಕ್ಕೆ, ಈಗಿನ ಜೀವನ ಶೈಲಿಗೆ ನೀವೇನಾದ್ರು ತಿನ್ನಿ, ಏನಾದ್ರು ಕುಡೀರಿ, ಒಟ್ಟಿನಲ್ಲಿ ನಾನು ಹೇಳೋದನ್ನ ನೀವು ಮಾಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಒಂದು 70% ಇಲ್ಲ 65% ಕಮ್ಮಿ ಆಗುತ್ತೆ. ಏನಪ್ಪ ಅಂತಂದರೆ, ಬೆಳಗ್ಗೆ ರಾತ್ರಿ ಮಿಕ್ಕಿದ ಅನ್ನಕ್ಕೆ 1 ಲೋಟ ಅನ್ನ, 1 ಲೋಟ ಅನ್ನಕ್ಕೆ 2 ಲೋಟ ನೀರನ್ನ ಮಿಕ್ಸ್ ಮಾಡಿ, ಅದಕ್ಕೆ ಒಂದು ಸ್ಪೂನು ಫಿನಲ್ ಸೀಡ್ಸು ಸೋಂಪು ಪುಡಿನ ಹಾಕಿ, ಸೋಂಪು ಪುಡಿ ಅಲ್ಲ ಸೋಂಪು, ಅದನ್ನು ಹಾಕಿ ನೈಟು ಒಂದು ಕಡೆ ಮುಚ್ಚಿಟ್ಬಿಡಿ. ಬರೀ ಅನ್ನದ ನೀರು ಅಷ್ಟೇ, ಅನ್ನ ಅದ್ರ ಜೊತೆಗೆ ನೀರು, ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಒಂದು ಕಡೆ ಮುಚ್ಚಿಟ್ಬಿಡಿ. ಬೆಳಗ್ಗೆ ಅದನ್ನು ನೀರನ್ನ ಮತ್ತು ಅನ್ನನ ಬೇರ್ಪಡಿಸಿ ಆ ನೀರು ಮಾತ್ರ ತೊಗೊಳ್ಳಿ. ಆ ನೀರಿಗೆ ಒಂದು 300 ml ಮೊಸರನ್ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಿಮಗೇನು ಬೇಕೋ, ಬೆಳ್ಳುಳ್ಳಿನ ಇದನ್ನು ಮಜ್ಜಿಗೆ ಮಾಡ್ತಾರಲ್ಲ ಆ ಥರ ನಿಮಗೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಹಾಕ್ಬಿಟ್ಟು, ಒಂದು ಚೆನ್ನಾಗಿ ಮಜ್ಜಿಗೆನೂ ಇರಬಾರ್ದು, ಗಟ್ಟಿ ಮಜ್ಜಿಗೆನೂ ಇರಬಾರ್ದು, ಆ ರೀತಿ ಮಜ್ಜಿಗೆ ಮಾಡಿಕೊಂಡು ನೀವು ಅದನ್ನು ಸೇವಿಸ್ತಾ ಬನ್ನಿ. ಯಾಕಿದ್ರು ಡಾಕ್ಟ್ರು ದಿನಕ್ಕೆ 3 ಲೀಟ್ರ್ ನೀರು ಕುಡಿಬೇಕು, ಆರೋಗ್ಯವಾಗಿರಬೇಕು, 4 ಲೀಟ್ರ್ ನೀರು ಕುಡಿಬೇಕು ಅಂತ ಹೇಳಲ್ವಾ? 2 ಲೀಟ್ರ್ ಮಜ್ಜಿಗೆ ಕೊಟ್ರಿ, 1.5 ಲೀಟ್ರ್ ನೀರು ಕೊಟ್ರಿ, ನೀರಿನಂಶ ಎಷ್ಟಾಯಿತು? 3.5 ಲೀಟ್ರ್ ಆಗಲಿಲ್ವಾ? ಸೊ ಆರೋಗ್ಯನೂ ಇರ್ತಿದ್ದೀರಾ, ಡಾಕ್ಟ್ರ್ ಹೇಳಿದಾಗ ನೀರು ಕುಡ್ದಂಗೂ ಆಯಿತು, ಮಜ್ಜಿಗೆ ಕುಡ್ದಂಗೂ ಆಯಿತು, ಗ್ಯಾಸ್ಟ್ರಿಕ್ಕು ಇರೋಲ್ಲ. ಇದನ್ನು ಮಾಡೋದು ಬಂದರೆ 70% ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಇನ್ನೊಂದು ಐಡಿಯಾ ಇದೆ, ಇನ್ನೊಂದು ಊಟ ಇದೆ, ದಯವಿಟ್ಟು ಅದನ್ನು ನೀವು ಮಾಡಿದ್ರೆ, ಅದನ್ನು ಯಾರ್ಯಾರು ಮಾಡಬೇಕು ಅಂತ ಈಗಲೇ ಹೇಳ್ಬಿಡ್ತೀನಿ. ಆಟೋ ಡ್ರೈವರ್ಸ್ ಅಣ್ಣ, ನೀವು ಕ್ಯಾಬ್ನವರು, ಮತ್ತು ನಮ್ಮ ದಿನಗೂಲಿ ಕೆಲಸ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ತುಂಬ ಡೆಲಿವರಿ ಹುಡುಗರು, ಇವ್ರಿಗೆಲ್ಲ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ಬೆಳಗ್ಗೆ ನೀವು ಏನು ಹೋಟ್ಲ್ ಬಂದು ತಿಂತೀರಾ, ಅದ್ರ ಬದಲು ಮನೆಯಲ್ಲೇ ಬರುವಾಗ ರಾತ್ರಿ ಮಾಡಿದ ಅನ್ನಕ್ಕೆ 2 ಲೋಟ ನೀರು ಮಿಕ್ಸ್ ಮಾಡಿ, 1 ಲೋಟ ಸಣ್ಣ ಲೋಟದಲ್ಲ ಹಾಲು ಮಿಕ್ಸ್ ಮಾಡಿ, 2 ಸ್ಪೂನು ಮೊಸರು ಹಾಕಿ ಅದಕ್ಕೆ ಒಂದು ಕಡೆ ಇಟ್ಬಿಡಿ. ಅದು ಫರ್ಮೆಂಟೇಷನ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ಅನ್ನಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಒಂದಷ್ಟು ಒಗ್ಗರಣೆ ಮಾಡಿದ ಐಟಮ್ ಹಾಕ್ಬಿಟ್ಟು ನೀಟಾಗಿ ಕೂತ್ಕೊಂಡು, ಜೊತೆಗೆ ಬೇಕಾದ್ರೆ ನೀವು ಅದಕ್ಕೆ ಬೇರೆ ಮಸಾಲೆ ಸಣ್ಣ ಪುಟ್ಟದ್ದು ಟೊಮಟೊ ಗೊಜ್ಜು ಬೇಕಾದ್ರೆ ಅದಕ್ಕೆ ಸೇರಿಸ್ಕೋಬೋದು. ಹಾಗೆ ಮಾಡಿಕೊಂಡು ಫೀಲ್ ಮಾಡ್ಕೊಂಡು ತಿಂದರೆ ಅದೇ ಮೃಷ್ಟಾನ್ನ, ಅದೇ ಕಲಿಯುಗದ ಅಮೃತ. ಅದಕ್ಕಿಂತ ಫುಡ್ಡು ಬೇರೆ ಏನಿಲ್ಲ. ಯಾಕೆಂದರೆ ನೀವು ವಿಡಿಯೋ ತೆಗೆದು ನೋಡಿ, ಫರ್ಮೆಂಟೇಷನ್ ಆಗಿರೋ ಫುಡ್ಡು, ಅದು ಬೆಳಗ್ಗೆ ರಾತ್ರಿ ಮಾಡಿದ ತಂಗ್ಲನ್ನ ಅದಕ್ಕೆ ಹಾಕಿದ ನೀರಿಟ್ಟದು ಫರ್ಮೆಂಟೇಷನ್ ಆಗುತ್ತೆ. ಆ ಫುಡ್ಡಲ್ಲಿ ನಿಮಗೆ ವಿಟಮಿನ್ B12, ವಿಟಮಿನ್ B6 ಎಲ್ಲ ಪ್ರತಿಯೊಂದು ವಿಟಮಿನ್ ಕೂಡ ಅದರಲ್ಲಿದೆ. ಅದನ್ನು ನೀವು ಮಾಡ್ತಾ ಬಂದರೆ 70% ನೀವು ಆರೋಗ್ಯ ಆಗಿರೋದ್ರಲ್ಲಿ ಸಂಶಯನೇ ಇಲ್ಲ. ತುಂಬ ಚೆನ್ನಾಗಿರ್ತೀರ, ನಿಮ್ಮ ಮೂಡ್ ಚೆನ್ನಾಗಿರ್ತದೆ, ನೀವು ಆಕ್ಟಿವ್ ಆಗಿರ್ತೀರ. ಮುಂದಿನ ದಿನಗಳಲ್ಲಿ ನಿಮಗೆ ವಯಸ್ಸಾದಂತೆ ನೀವು ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ, ರೋಗಗಳು ಬರೋಲ್ಲ, ಗ್ಯಾಸ್ಟ್ರಿಕ್ ಬರೋಲ್ಲ. ನಾವು ನಮಗೋಸ್ಕರ ಮಾಡ್ತಿರೋದು ಅಂತ ಅಂದ್ಕೊಳ್ಳಿ, ಬೇರೆಯವ್ರಿಗೋಸ್ಕರ ನಾವು ಮಾಡ್ತಿಲ್ಲ, ಬೇರೆಯವ್ರಿಗೋಸ್ಕರ ನಾವು ಬದುಕ್ತಿಲ್ಲ ಅಂದ್ಕೊಳ್ಳಿ. ಏನು ತಿನ್ನಬಾರ್ದು ಅದು ಎಲ್ಲ ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ. ಅದನ್ನ ಬಗ್ಗೆ ಗಮನ ಕೊಡಿ. ಏನು ತಿನ್ನಬೇಕು ಅದ್ರ ಬಗ್ಗೆ ಗಮನ ಕೊಡಿ. ನಾನು ಹೇಳ್ತಿರೋದು ನನ್ನ ಮಿಡಿಲ್ ಕ್ಲಾಸ್ ಜನಗಳಿಗೆ ಮಾತ್ರ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಯಾರು ತಪ್ಪಾಗಿ ತಿಳ್ಕೊಬಾರ್ದು. ನನ್ನ ಉದ್ದೇಶ ಇಷ್ಟೇ. ನಾನೇನು ಹೇಳಿದ್ದೀನಿ ಅದರಿಂದ ನಿಮ್ಮ ಲೈಫ್ ಏನಾದ್ರು ಚೇಂಜ್ ಆದರೆ ನೀವು ಆರೋಗ್ಯವಾಗಿರ್ತೀರ. ನೀವು ಆರೋಗ್ಯವಾಗಿದ್ದರೆ ದೇಶ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ